ಸ್ನೇಹಿತರೆ, ನಾನಿದ್ದೀನಿ ಈಗ 1992 ಅಟ್ಯಾಕ್ ಆಗಿರೋ ತಾಜ್ ಹೋಟೆಲ್ ಮುಂದೆ ಇದ್ದೀನಿ. ನೋಡಿ ಏನು ಅದ್ಭುತವಾಗಿದೆ ಅಂತಂದ್ರೆ 5 ಸ್ಟಾರ್ ಪ್ರಾಪರ್ಟಿ ಅಂತಂದ್ರೆ ಹಿಂಗೆ ಇರ್ತವೆ. ಎಲ್ಲ ಊಟ ಮಾಡಕ್ಕೆ ಬರಬಾರ್ದು, ಜಸ್ಟ್ ರೆಸ್ಟ್ ರೂಮಿಗೆ ಬಂದು ಹೋಗ್ಬೇಕು. ಸೆಕ್ಯೂರಿಟಿ ಮಕ್ಕ ನೋಡ್ತಾ ಇದ್ದೀನಿ, ಏನಪ್ಪ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಟ್ನಲ್ಲ ಅಂತ. ವಾರಿ ರೀ, ಇಲ್ಲೆಲ್ಲ 20,000 30,000 50,000 ಕೊಟ್ಬಿಟ್ಟು ಯಾವನ್ ತಿನ್ನಕ್ಕೆ ಹೋಗ್ತಾನೆ. Jojo, please tell me where we are going. You want to see the richest man home right now in Mumbai? Please show forward your camera. Antalya. ನೀವು ಇಲ್ಲಿವರೆಗೂ ದುಡ್ಡಲ್ಲಿ ಶ್ರೀಮಂತ ರಿಚ್ ಮ್ಯಾನ್ ನೋಡಿದ್ರೆ, ಈಗ ಹೃದಯದಲ್ಲಿ ಶ್ರೀಮಂತ ಆಗಿರೋಂತ ಒಬ್ರು ಫೋಟೋ ತೋರಿಸ್ತೀನಿ, ವಿಡಿಯೋ ತೋರಿಸ್ತೀನಿ ನೋಡಿ. ನಾನೇ ಇದೇನೆ ಬ್ರಿಟಿಷ್ ಕಟ್ಸಿರೋ ಗೇಟ್ ವೇ ಆಫ್ ಇಂಡಿಯಾ. ಸುಮಾರು 150 ವರ್ಷ ಹಳೆಯ ಬಿಲ್ಡಿಂಗ್ ಇದು ನ್ಯೂ ತಾಜ್. ಇದು ಓಲ್ಡ್ ತಾಜ್. ಅಂದ್ರೆ 26/11 ಅಲ್ಲಿ ನಿಮ್ಗೆ ಟೆರರಿಸ್ಟ್ ಅಟ್ಯಾಕ್ ಆಯ್ತು ಗೊತ್ತಾ, ಆ ಪ್ಲೇಸ್ ಇದೇನೆ. ಸ್ನೇಹಿತರೆ, ನಾನಿದ್ದೀನಿ ಈಗ 1992 ಅಟ್ಯಾಕ್ ಆಗಿರೋ ತಾಜ್ ಹೋಟೆಲ್ ಮುಂದೆ ಇದ್ದೀನಿ. ಎಷ್ಟು ಬಡಿದ್ರು ಮತ್ತೆ ಎದ್ದು ಹೇಳ್ತೀನಿ ಅನ್ನೋ ಟಾಟಾ ಸಂಸ್ಥೆಯ ತಾಜ್ ಹೋಟೆಲ್ ಬಗ್ಗೆ ನನಗೆ ಒಂದು ಒಳ್ಳೆ ಹೆಮ್ಮೆ ಅನಿಸುತ್ತೆ. ರೆಸ್ಟ್ ರೂಮಲ್ಲೂ ಕಾಯೋರ್ಗಾರು ಇತ್ತು ಅಂತಂತಂದ್ರೆ ಚೇರ್ ಹಾಕಿಟ್ಟಿದ್ದಾರೆ. ನೋಡಿ ಏನು ಅದ್ಭುತವಾಗಿದೆ ಅಂತಂದ್ರೆ 5 ಸ್ಟಾರ್ ಪ್ರಾಪರ್ಟಿ ಅಂತಂದ್ರೆ ಹಿಂಗೆ ಇರ್ತವೆ. ಎಲ್ಲ ಊಟ ಮಾಡಕ್ಕೆ ಬರಬಾರ್ದು, ಜಸ್ಟ್ ರೆಸ್ಟ್ ರೂಮಿಗೆ ಬಂದು ಹೋಗ್ಬೇಕು. ಇಟ್ಸ್ ವೆರಿ ಗುಡ್, ವೆರಿ ನೈಸ್, ತುಂಬ ಚೆನ್ನಾಗಿದೆ. ವಾಟ್ ಇಸ್ ದಿಸ್ ಬ್ರೋ ಆ್ಯಕ್ಚುಲಿ? ಹಾಂ, ರೈಟ್ ಕೆ ಜೈಸ. ಓಕೆ ಓಕೆ. ಇಲ್ಲಿ ರೈಟ್ ಕೊಡೋದಕ್ಕೆ ಎಲ್ಲೆಲ್ಲಿ ಹೋಗ್ತೀರಾ? ಇದು ರೈಟ್ ವೇರ್ ಯು ಗೋಯಿಂಗ್ ಟು ಟೇಕ್ ದಿಸ್? ಬಂದು ಔಟ್ಸೈಡ್. ಓಕೆ ಓಕೆ. ಯಾರು ಬಂದರೆ ಟೂರಿಸ್ಟ್ಗಳನ್ನ ಅವರು ಇದರಲ್ಲಿ ಕರ್ಕೋಗ್ತಾರೆ ಔಟ್ಸೈಡ್ಗೆ. ಡಿಫ್ರೆಂಟ್ ಆಗಿದೆ. ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ? ವಿಚ್ 30 ಕಿಲೋಮೀಟರ್ ಸ್ಪೀಡ್. ಓಕೆ ಓಕೆ, ಫೈನ್, ನೈಸ್ ಒನ್. ಅದಕ್ಕೆ ಒಂಥರ ರೈಡ್ ತುಂಬ ಚೆನ್ನಾಗಿದೆ. ಇದ್ರ ನೋಡೋದಕ್ಕಿಂತ ಚೆನ್ನಾಗಿದೆ. ಇಲ್ಲಿ ಬೀಚ್ ಇದೆ, ಬೀಚ್ ನೋಡ್ಕೊಂಡು ಆರಾಮಾಗಿ ಇಲ್ಲಿ ಸ್ಟೇ ಮಾಡ್ತಾರೆ. ಇದೆಲ್ಲ ತುಂಬ 5 ಸ್ಟಾರ್ ಪ್ರಾಪರ್ಟಿ, ಹೆವಿ ಆಗಿದೆ. ಇಲ್ಲಿ ಅಟ್ಯಾಕ್ ಆಗಿತ್ತು 1992 ಇಲ್ಲಿ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ಮತ್ತು ಅದು ರಿನೋವೇಷನ್ ಆಗಿ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಏನಾದರೂ ಟಾಟಾದವರಲ್ವ, ತುಂಬ ಚೆನ್ನಾಗಿದೆ. ನಂಗೆ ಭಾರಿ ಖುಷಿ ಆಯಿತು. ಏನು ಸಿಕ್ಕಾಪಡೆ ದೊಡ್ಡದು. ಆದರೆ ಏನೇ ಆಗಿರಲಿ, ನಾವು ಹೋಗ್ಬಿಟ್ಟು ಸುಮ್ಮನೆ ಸೆಕ್ಯೂರಿಟಿ ಮಕ್ಕ ನೋಡ್ತಾ ಇದ್ದೀನಿ, ಏನಪ್ಪ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಟ್ನಲ್ಲ ಅಂತ. ನಾವೆಲ್ಲ ಹಿಂಗೆ ಅಲ್ವಾ, ನಿಮಗೆಲ್ಲ ಗೊತ್ತಲ್ವಾ. ವಾರಿ ರೀ, ಇಲ್ಲೆಲ್ಲ 20,000 30,000 50,000 ಕೊಟ್ಬಿಟ್ಟು ಯಾವನ್ ತಿನ್ನಕ್ಕೆ ಹೋಗ್ತಾನೆ. ನಮ್ಮೂರಲ್ಲಿ ಆರಾಮಾಗಿ ಊರವನ್ನೆಲ್ಲ ಕರ್ಬಿಟ್ಟು ಬಾಡು ಊಟ ಹಾಕೊಂಡು ತಿನ್ಬಿಡ್ಬೋದು. ಅಷ್ಟೊಂದು ಖರ್ಚು ಮಾಡ್ಬೋದು. ಇಲ್ಲಿ ಒಂದು ದಿವಸಕ್ಕೆ ಖರ್ಚು ಮಾಡೋ ಅಂತಂದ್ರೆ ಅಲ್ಲಿ ಊರಲ್ಲಿ ಒಂದು ಊರು ಪೂರ್ತಿ ತಿನ್ಬೋದು. ಅಷ್ಟು ಚೆನ್ನಾಗಿದೆ. Jojo, please tell me where we are going. You want to see the richest man home right now in Mumbai? Please show forward your camera. Antalya. Who is the owner of this one? Ambani. Mukesh Ambani ಅವರ ಮನೆ ನೋಡಿ, ಏನು ಅದ್ಭುತವಾಗಿದೆ. How many members going to stay there? Only 3 members and 212 servants are there. 212 servants are there. Yeah. But the owners, only 3 members going to stay there. Yeah, if you want to be a servant, go Ambani servant. Ambani servant, the salary how much it goes? How much they going to? More than lakhs they going to give. See, ನೋಡಿ, ಅವರು ಅಲ್ಲಿ ಸರ್ವೆಂಟ್ ಆದ್ರೂ 1 ಲಕ್ಷದ ಮೇಲೆ ಸಂಬಳ ಇರುತ್ತೆ. ಏನಕ್ಕೆ ಅಂತಂದ್ರೆ ಆ ನಂಬಿಕೆ ಅವ್ರು ಪಡೆದಿರ್ತಾರೆ, ಅದಕ್ಕೋಸ್ಕರನೇ ಅಷ್ಟಿರುತ್ತೆ. ಮತ್ತೆ ರಿಚೆಸ್ಟ್ ಮ್ಯಾನ್ ಮನೆ, ಅಬ್ಬಾಬಾಬಾಬಾಬು, ಏನು ಕಮ್ಮಿ ದೊಡ್ಡದಿದ್ಯಾ ನೋಡಿ. ಇದು ಅಂಬಾನಿ ಮನೆದು ಮುಖ ಈ ಕಡೆನೋ ತಿಕ್ಕನೋ ಏನೋ ಗೊತ್ತಾಗ್ತಿಲ್ಲ ನನಗೆ. ಏನು ಅದ್ಭುತವಾಗಿದೆ. ಓ ಯಾ ಫ್ರಂಟ್. ನೀವು ಇಲ್ಲಿವರೆಗೂ ದುಡ್ಡಲ್ಲಿ ಶ್ರೀಮಂತ ರಿಚ್ ಮ್ಯಾನ್ ನೋಡಿದ್ರೆ, ಈಗ ಹೃದಯದಲ್ಲಿ ಶ್ರೀಮಂತ ಆಗಿರೋಂತ ಒಬ್ರು ಫೋಟೋ ತೋರಿಸ್ತೀನಿ, ವಿಡಿಯೋ ತೋರಿಸ್ತೀನಿ ನೋಡಿ.
ನಾನೇ ರಿಚ್ ಮ್ಯಾನ್ ಆಗಬೇಕು ಅನ್ನೋದು ಮನೇಲಲ್ಲ ಹೃದಯದಲ್ಲಿ ಅಂತ ಹೇಳ್ತೀನಿ. ಅದು ನಾನು ಆಗಿದ್ದೀನಿ. ನಂಗೆ ಗೊತ್ತು ನೀವು ಕಮೆಂಟಲ್ಲಿ ಬೈಬೋದು, ಅದನ್ನ ಇಟ್ಕೊಂಡೇನು ಉಪ್ಪಾಕಾಗತ್ತ ಸೆಪ್ಪಾಕಾಗತ್ತ ಅಂತ. ಅದು ಸತ್ಯನೇ. ಬಟ್ ಇರೋಣ ಇಲ್ಲಿ ಶ್ರೀಮಂತರಾಗೋಣ. ಅಪ್ಪೋ ಇದು ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ. ತುಂಬ 150 ವರ್ಷ ಹಳೆಯದು. ಇದು ಬ್ರಿಟಿಷ್ ಅವರಿಂದ ನಿರ್ಮಾಣಗೊಂಡಿದೆ. ಇಷ್ಟೇ ನನಗೂ ಗೊತ್ತಿರೋದು ಮಾಹಿತಿ. ಮುಂಬೈಗೆ ಬಂದವರೆಲ್ಲ ಇಲ್ಲಿಗೆ ಒಂದು ರೌಂಡ್ ಬಂದು ಹೋಗ್ತಾರೆ. ಇದೇನೆ ಬ್ರಿಟಿಷರು ಕಟ್ಟಿಸಿರೋ ಗೇಟ್ ವೇ ಆಫ್ ಇಂಡಿಯಾ. ಸುಮಾರು 150 ವರ್ಷ ಹಳೆಯ ಬಿಲ್ಡಿಂಗ್ ಇದು. ಏನು ಕಟ್ಟಿದ್ರೆ ನನಗೆ ಇನ್ನೂ ಗೊತ್ತಿಲ್ಲ. ಆ ಕಡೆ ಸಮುದ್ರ ಇದೆ, ಸೊ ಮೋಸ್ಟ್ಲಿ ಇಲ್ಲಿ ಕಟ್ಟಿದ್ದಾರೆ. ಮತ್ತು ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಸ್ನೇಹಿತರೆ, ನೋಡ್ತಾ ಇರಿ. ಈ ಕಡೆ ಸೈಡ್ ತಿರುಗಿಸ್ತೀನಿ. ವಾವ್, ಇದೇನು ಅಂತ ಅಂದರೆ ನಿಮ್ಗೆಲ್ಲರಿಗೂ ಇದು ನೋಡಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು 26/11. ಇದು ನ್ಯೂ ತಾಜ್. ಇದು ಓಲ್ಡ್ ತಾಜ್. ಅಂದರೆ 26/11 ನಿಮಗೆ ಟೆರರಿಸ್ಟ್ ಅಟ್ಯಾಕ್ ಆಯಿತು ಗೊತ್ತಾ, ಆ ಪ್ಲೇಸ್ ಇದೇನೆ ಸ್ನೇಹಿತರೆ. ಇದ್ರದ್ದು ಇನ್ನೊಂದು ಅದ್ಭುತ ಹೇಳ್ತೀನಿ. ಟಾಟಾದವರು ಇದನ್ನು ಕಟ್ಟಿದಾಗ ಬರೆದಿದ್ರಂತೆ, ನೋ ಎಂಟ್ರಿ ಫಾರ್ ಬ್ರಿಟಿಷ್ ಆ್ಯಂಡ್ ವೈಟ್ ಡಾಗ್ಸ್ ಅಂತ. ಯಾಕೆ ಬರೆದ್ರು ಅಂತಂದರೆ ಇಂಗ್ಲೆಂಡಲ್ಲಿ ಒಂದು ಹೋಟೆಲಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಹಾಕಿದ್ರಂತೆ, ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ. ಸೊ ಅದಕ್ಕೋಸ್ಕರ ವೈಟ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅನ್ನೋಂಗೆ ಅವರಿಗೋಸ್ಕರ ಅವರಿಗೆ ಪಣ ತೊಟ್ಟಿ ಕಟ್ಟಿರೋದಿದು. ಈ ಜಾಗದಲ್ಲಿ ನಾನು ಇನ್ನೊಬ್ರು ನೆನಪಿಸ್ಕೋಬೇಕು. ಅವ್ರು ಯಾರು ಅಂತಂದರೆ ಸಂದೀಪ್ ಉನ್ನಿಕೃಷ್ಣನ್. ಇಲ್ಲಿ ಈ ಅಜ್ಮಲ್ ಕಸಾಬ್ ಮತ್ತು ತುಂಬ ಜನ ಅವನ ಸಹಚರರು ಎಲ್ಲರೂ ಬಂದು ಅಟ್ಯಾಕ್ ಮಾಡಿದಾಗ ಎಷ್ಟೋ 100 ಜನದ ಪ್ರಾಣ ಹೋಗಿದೆ. ಆ ಟೈಮಲ್ಲಿ ಪ್ರಾಣ ಕೊಟ್ಟು ಜನಗಳನ್ನ ಕಾಪಾಡಬೇಕು ಅಂತ ಬಂದ ನಮ್ಮ ಕರ್ನಾಟಕದ ಹೆಮ್ಮೆಯ ಉನ್ನಿಕೃಷ್ಣನ್ ಅವರು ಮೃತ ಹೊಂದಿದ ಜಾಗ ಇದು. ನಮಗೋಸ್ಕರ ಪ್ರಾಣ ಬಿಟ್ಟಿರ್ತಾರೆ ಕಣ್ರಿ. ಪ್ರಾಣ ಬಿಡೋದು ಅಂತಂದರೆ ಅದನ್ನು ಹುಡುಗಾಟನ. ಅವ್ರ ಅಪ್ಪ ಅಮ್ಮ, ಅವ್ರ ಮಕ್ಕಳು ಎಲ್ಲರೂ ಇರ್ತಾರೆ. ಅವ್ರು ನೋಡ್ತಾ ಇರೋರಿಗೆ ಹೆಂಗೆ ಅನ್ನಿಸ್ತಾ ಇರುತ್ತೆ ಅಲ್ವಾ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಮತ್ತೆ ಇಲ್ಲಿ ಇನ್ನೊಂದು ಸ್ಟೋರಿ ಇದೆ ಅಂತೆ. ಏನು ಗೊತ್ತಾ, ಕೆಲವೊಂದು ರೂಮ್ಗಳಲ್ಲಿ ದೆವ್ವಗಳಿದಾವಂತೆ. ಅದೇನು ನನಗೂ ಗೊತ್ತಿಲ್ಲ. ದೆವ್ವಗಳಿದಾವೆ ಅಂದ್ಬಿಟ್ಟು ಕೆಲವೊಂದಕ್ಕೆ ಬರಲ್ವಂತೆ ಜನಗಳು. ಅದನ್ನು ಹಂಗೆ ಬ್ಲಾಕ್ ಮಾಡಿ ಇಟ್ಟಿದ್ದಾರಂತೆ. ಈ ಥರ ಎಲ್ಲ ರೂಮರ್ಸ್ ಇದೆ ಇಲ್ಲಿ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಅನ್ನೋದು ನಂಗೆ ನಿಜ ಗೊತ್ತಿಲ್ಲ. ಬಟ್ಟು ಅದ್ಭುತವಾಗಿದೆ ನೋಡೋಕ್ಕೆ. ಹೊರಗಡೆಯಿಂದ ನೋಡೋಕ್ಕೆ ಅದ್ಭುತವಾಗಿದೆ. ನಾವು ಹೊರಗಡೆ ಹೋಗಿ ಮಲ್ಕೊಳ್ಳೋ ಅಷ್ಟು ಆಪರೇಟ್ ಮಾಡೋ ಅಷ್ಟು ಇನ್ನೂ ದೊಡ್ಡನಾಗಿಲ್ಲ. ಹಾಕೋದು ಬೇಡ, ನನಗಂಥ ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ. ಬಟ್ ನೋಡು ಖುಷಿ ಪಡೋಣಂತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.